ಇದಕ್ಕೆ ಗಾಣ ಅಂತ ಹೇಳ್ತಾರೆ. ಇಲ್ಲಿ 2 ಎತ್ತುಗಳನ್ನು ಕಟ್ಟಿದ್ದಾರೆ. ಓಪನ್ ಮಾಡಿದರೆ ನಮಗೆ ಯಾವುದು ಬೇಕು ಅದನ್ನು ನಾವು ಚೂಸ್ ಮಾಡ್ಕೊಳ್ಬೋದು. ಪದ್ಮನಾಭ ದೇವಸ್ಥಾನದ್ದು ದೇಶ ತುಂಬ ಹಳೆ ರಥ ಅಂತೆ. ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪಿಲಿಕುಳದಲ್ಲಿ ಈ ಒಂದು ಆರ್ಟಿಷನ್ ವಿಲೇಜ್ ಅಂದರೆ ಈ ಕುಶಲ ಕರ್ಮಿಗಳ ಒಂದು ಸಣ್ಣ ಹಳ್ಳಿಯಲ್ಲಿ ನಾನು ಇದ್ದೇನೆ. ನಾವು ಎಂಟ್ರಿ ಆದ ತಕ್ಷಣ ನಮಗೆ ಇಲ್ಲಿ ಏನೆಲ್ಲ ನಾವು ಒಂದು ಸಣ್ಣ ಒಂದು ಮೆನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಒಳಗಡೆ ಏನೆಲ್ಲ ಇದೆ ಅಂತ, ಅಂದರೆ ಇಷ್ಟೆಲ್ಲ ಕೆಲಸಗಳು ಇಲ್ಲಿ ಆಗ್ತಾ ಇರತ್ತೆ. ಇದರ ಬಗ್ಗೆ ನಾವಿಲ್ಲಿ ನೋಡ್ಬೋದು. ಇಲ್ಲಿಂದ ಸ್ಟಾರ್ಟ್ ಆದರೆ ಇಲ್ಲಿ ತನಕ ಈ ಪಾಟ್ರಿ ಮತ್ತು ಈ ಬೀಟನ್ ರೈಸ್, ಆಯಿಲ್ ಎಕ್ಸ್ಟ್ರಾಕ್ಷನ್ ಮತ್ತು ಸ್ಟೋನ್ ಕಾರ್ವಿಂಗ್, ಬ್ಲ್ಯಾಕ್ ಸ್ಮಿತ್ ಇದೆಲ್ಲ ಇಲ್ಲಿದೆ. ಇದು ಕುಶಲಕರ್ಮಿ ಗ್ರಾಮ ಅಂತ. ಇದರಲ್ಲಿ ಮೊದಲಿನ ಈ ಕೈ ಮೇಡ್ ಅಂದರೆ ಎಲ್ಲ ಕೈಯಲ್ಲಿ ಮಾಡುವಂಥ ವರ್ಕ್. ಇಲ್ಲಿ ಬೆತ್ತದ ಫರ್ನಿಚರು, ಬೆತ್ತದ ಬುಟ್ಟಿ, ಸೋಫಾ, ದೀಪ, ಈ ಥರ ಬೆತ್ತದಲ್ಲಿ ಎಲ್ಲ ನಾವು ಫರ್ನಿಚರ್ಗಳನ್ನು ಮಾಡ್ತೇವೆ. ಬೆತ್ತ ನಮಗೆ ಫಾರೆಸ್ಟಿಂದ ಅಲಾಟ್ಮೆಂಟ್ ಆಗಿ ಸಿಗ್ತವೆ. ಬೇರೆ ಈ ಥ್ರೆಡ್ ಎಲ್ಲ ನಾವು ಆಚೆ ಮಲೇಷ್ಯಾದಿಂದೆಲ್ಲ ತರಿಸ್ತೇವೆ. ಇಲ್ಲಿ ಹೀಗೆ ಬೇರೆ ಬೇರೆ ಕ್ರಾಫ್ಟ್ ಇದೆ. ಅಂದರೆ ಈಗಿನ ಯುಗಕ್ಕೆ ಮಕ್ಕಳಿಗೆಲ್ಲ ಈ ಥರ ಮೊದಲದು ನೋಡಲಿಕ್ಕೆ ಸಿಗಲಿ ಅನ್ನೋ ಉದ್ದೇಶದಿಂದ ಈ ಥರ ಬೇರೆ ಬೇರೆ ಕ್ರಾಫ್ಟನ್ನು ಮಾಡಿದ್ದಾರೆ. ಇಲ್ಲಿ ಬೆತ್ತದ್ದು, ಕಾರ್ಪೆಂಟ್ರಿ, ಹ್ಯಾಂಡ್ಲೂಮ್, ಬ್ಲ್ಯಾಕ್ ಸ್ಮಿತ್, ಕಾಯಿಲ್ ಗಾಣ ಮತ್ತು ಪಾಟ್ರಿ, ಹಾಗೆ ಬೇರೆ ಬೇರೆ ಇಲ್ಲಿ ನೋಡಲಿಕ್ಕೆ ಬಂದರೆ ಒಂದು 7-8 ಬಗೆಯ ಕೆಲಸ ಒಂದೇ ಕಡೆಯಲ್ಲಿ ನೋಡಲಿಕ್ಕೆ ಸಿಗುವಂಥದ್ದು ಅಷ್ಟೇ. ಇಲ್ಲಿ ನಮಗೆ ಕೆಲವೊಂದು ವಸ್ತುಗಳನ್ನೆಲ್ಲ ಅವರಲ್ಲಿ ಸೇಲ್ ಮಾಡ್ತಾರೆ. ಇದೆಲ್ಲ ನಾವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ಇಲ್ಲಿಂದ ಬಂದು. ಅದು ಸ್ಟೂಲ್ ಅಂತ ಬೆತ್ತದ್ದು ಇದೆಲ್ಲ ಓಕೆ. ಎಷ್ಟಾಗುತ್ತೆ? ಇದಕ್ಕೆ 2000 ಆಗುತ್ತಾ? ಮತ್ತು ಇದಕ್ಕಾದರೆ 1400, ಇದು 1500. ಇದಕ್ಕೆ ಓಕೆ. ಮತ್ತು ಆ ಬುಟ್ಟಿ ಎಲ್ಲ 300-350. ಓಕೆ. ಅದು ಫುಡ್ಸ್ ಹಾಕಲಿಕ್ಕೆ, ರೋಟಿ. ಹೌದು, ಹಾಂ, ಓಕೆ. ಲ್ಯಾಪ್ಟಾಪ್ ಅಂತ ಹೇಳಿ ಇದಲ್ಲ, ಅದರಲ್ಲಿ ಒಳಗೆ ಫ್ಯಾನ್ ಇದೆ, ಸ್ವಲ್ಪ ಹೊರಗೆ. ಓಕೆ ಓಕೆ ಓಕೆ. ಇಲ್ಲಿ ಕೂಡ ಒಂದು ಕುರ್ಚಿ ಇದೆ, ಅಂದರೆ ಒಂದು ಆರಾಮದಾಯಕ ಕುರ್ಚಿ. ಇದರ ಮೇಲೆ ನಾವು ಕೂತು ರಿಲ್ಯಾಕ್ಸೇಷನ್ ಮಾಡ್ಬೋದು. ಒಬ್ಬರು ಸಿಕ್ಕಿದ್ರು ಆಯಿತಾ, ಅವರು ಇಲ್ಲಿ ಏನೆಲ್ಲ ಒಂದು ವಸ್ತುಗಳನ್ನೆಲ್ಲ ತಯಾರಿಕೆ ಮಾಡ್ತಾರೆ ಅದರ ಬಗ್ಗೆ ಅವರು ನಮಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈಗ ಇಲ್ಲಿ ಮುಂದೆ ಕೂಡ ಇನ್ನು ಕೆಲವೊಂದಿಷ್ಟು ವಸ್ತುಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ನಾವೀಗ ಅಲ್ಲಿ ಕೂಡ ಹೋಗೋಣ, ಅದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ನಾವೀಗ ಈ ಕಡೆ ಬಂದರೆ ನಮ್ಮ ಕೆಲವೊಂದಿಷ್ಟು ಮಣ್ಣಿನಿಂದ ತಯಾರಿಸಿದ ಕೆಲವೊಂದು ವಸ್ತುಗಳನ್ನು ನಾವಿಲ್ಲಿ ನೋಡ್ಬೋದು. ಇದೆಲ್ಲ ಅವರು ಸೇಲಿಗೆ ಇಟ್ಟಿದ್ದಾರೆ. ಬೇಕಾದರೆ ನಮಗೆ ಇಂಟ್ರೆಸ್ಟ್ ಇದ್ದರೆ ನಾವು ತೊಗೊಳ್ಬೋದು. ಅಂದರೆ ನಮಗೆ ಮನೆಯಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದೆ. ಇದು ಆ ಕಡೆಯಲ್ಲಿ ಸಿಗುತ್ತೆ. ಈ ಸಣ್ಣ ಸಣ್ಣ ಕಾಯಿನ್ಸ್ಗಳನ್ನು ಹಾಕಲಿಕ್ಕೆ ನಾವೆಲ್ಲ ಯೂಸ್ ಮಾಡ್ಬೋದು. ಇದೆಲ್ಲ ಈ ಮಣ್ಣಿನಿಂದ ತರಿಸಿದ ಒಂದು ಆನೆ. ಇದು ದೀಪ ಹಚ್ಚಲಿಕ್ಕೆ. ಮತ್ತು ಇದು ಈ ಲೋಬಾನವನ್ನು ಹಚ್ಚಲಿಕ್ಕೆ ಅಂತ ಹೇಳ್ತೀವಲ್ಲ ಅದು. ಮತ್ತು ಇದೆಲ್ಲಕ್ಕೊಂದು ಸೌಟು. ಇದೆಲ್ಲ ಕಂಪ್ಲೀಟಾಗಿ ಮಣ್ಣಿನಿಂದಲೇ ಮಾಡಿತ್ತು. ಮತ್ತು ಇದೆಲ್ಲ ದೀಪ ಹಚ್ಚಲಿಕ್ಕೆ ಈ ಕಡೆ ಎಲ್ಲ. ಇದೆಲ್ಲ ಅವರೆಲ್ಲ ಸೇಲ್ ಮಾಡ್ತಾರೆ, ಬೇಕಾದ್ರೆ ನಾವು ಪರ್ಚೇಸ್ ಮಾಡ್ಬೋದು. ಆ ಕಡೆ ಕೂಡ ಏನೋ ಕೆಲಸ ನಡೀತಾ ಇದೆ, ಅದನ್ನು ಕೂಡ ನೋಡೋಣ ಏನಂತ. ಇಲ್ಲಿ ನಮಗೆ ಈ ತೆಂಗಿನಕಾಯಿ ತುರಿಲಿಕ್ಕೆ ಮತ್ತು ಕೆಲವೊಂದು ಈ ತರಕಾರಿಗಳನ್ನೆಲ್ಲ ಕಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಲ್ಲ, ಅದನ್ನು ಇವರು ಇಲ್ಲಿ ಮಾಡಿದ್ದಾರೆ. ನಮಗೆ ಅದನ್ನು ಈಗ ತೋರಿಸ್ತೀನಿ.
ಇಲ್ಲಿ ನೋಡ್ಬೋದು. ಈಗ ನಿಮ್ಮ ತೆಂಗಿನಕಾಯಿ ತುರಿಲಿಕ್ಕೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ಇದಕ್ಕೆ ಅವರು ಇಲ್ಲಿ ಅಟ್ಯಾಚ್ ಮಾಡಿಲ್ಲ, ಅದನ್ನು ಮಾಡಬೇಕು ಅವರು. ನೋಡ್ಬೋದು ಇಲ್ಲೆಲ್ಲ ಇದನ್ನು ಇಲ್ಲಿ ಒಂದು ಪೀಸನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಅದನ್ನು ನಮ್ಗೆ ತೋರಿಸ್ತೀನಿ. ಆ್ಯಕ್ಚುಲಿ ಈ ಥರ ಇರುತ್ತೆ. ಇದನ್ನು ನಾವು ಈಗ ಓಪನ್ ಮಾಡಿದರೆ ನಮಗೆ ಯಾವುದು ಬೇಕು ಅದನ್ನು ನಾವು ಚೂಸ್ ಮಾಡ್ಕೊಳ್ಬೋದು. ಅಂದರೆ ಇದನ್ನು ನಾವೀಗ ಯೂಸ್ ಮಾಡಿದರೆ ನಮಗೆ ತೆಂಗಿನಕಾಯಿ ತುರಿಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಾವು ಇದನ್ನು ತೆಗೆದಿದ್ದರೆ ನಾವು ಮನೆಯಲ್ಲಿ ಈ ತರಕಾರಿಗಳನ್ನೆಲ್ಲ ಕಟ್ ಮಾಡಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಹೀಗೆ ಕ್ಲೋಸ್ ಮಾಡಿ ನಾವು ಇದರ ಮೇಲೆ ಕೂತು ನಾವು ಇದನ್ನು ತರಕಾರಿಗಳನ್ನು ನಾವು ಕಟ್ ಮಾಡ್ಬೋದು. ಹೀಗೆ ಇಡೋಣ. ಓಕೆ, ಅದೇ ಅದೇ ನೋಡ್ತಿದ್ದೆ, ಅದು ಕ್ಲೋಸ್ ಆಗ್ತಿಲ್ಲ ಅಲ್ಲ. ಓಕೆ, ಇದು ಇದಕ್ಕೆಲ್ಲ ಎಷ್ಟಾಗುತ್ತೆ ಮೇಡಮ್? ಇದಕ್ಕೆಲ್ಲ ಇದಕ್ಕೆ 2,500 ಮತ್ತು ಇದಕ್ಕೆಲ್ಲ ಆದರೆ ಇದಕ್ಕಾ? ಇದಕ್ಕಂತ ಹೇಳಿದ್ರೆ ಎಕ್ಸ್ಟ್ರಾ ಒಂದು ಇದು ಬರುತ್ತಲ್ಲ, ಇದರಲ್ಲಿ ಎಲ್ಲ ಬ್ಲೇಡ್ ಎಲ್ಲ ಫಿಟ್ ಆಗಿ ರೆಡಿ ಆಗಿ ಓಕೆ 4,500 ಆಗ್ತದೆ. ಓಕೆ, ಇದಾದ್ರೆ ಇದು ಕಿಚನ್ ರ್ಯಾಕ್ ಇದೆಯಲ್ಲ ಅದರ ಮೇಲೆ ಇಟ್ಟು ಹೀಗೆ ಇಡ್ಬೇಕು. ಓಕೆ, ಇಲ್ಲಿ ಬ್ಲೇಡ್ ಫಿಟ್ ಮಾಡಿ ಇರ್ತಾರೆ. ಓಕೆ, ಇಲ್ಲಿ ಇಡಬೇಕು. ನಮ್ಮ ಸಪೋರ್ಟ್ ಅಲ್ಲಿ ನಿಂತು ಕೆಲಸ ಮಾಡಿ. ಓಕೆ ಓಕೆ ಓಕೆ, ಸ್ಯಾಂಪಲ್ ತೋರಿಸ್ಲಿಕ್ಕೆ ಇಲ್ಲ, ಇದು ಒಂದಾಗಿ ಆಯ್ತು. ಓಕೆ, ಸರಿ ಮೇಡಮ್. ಈ ಕತ್ತಿಗಳನ್ನೆಲ್ಲ ಶಾರ್ಪ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇದು ಕಲ್ಲು ಆಯಿತಾ, ಇದನ್ನು ಹೀಗೆ ರೌಂಡ್ ಆಗ್ತಾ ಆಗ್ತಾ ಈ ನಿಮ್ಮ ಕತ್ತಿ ಅದನ್ನು ಹೀಗೆ ಇಟ್ಟರೆ ಅದು ಶಾರ್ಪ್ ಆಗುತ್ತೆ. ಇದು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಹಳೆ ಕಾಲದ್ದು. ಮತ್ತು ಅದು ಕೂಡ ಒಂದು ನಮಗೆ ರಥ ಕಾಣ್ತಾ ಇದೆ. ಇದು ಕೂಡ ಇಲ್ಲೇ ಈ ಮಂಗಳೂರಿನಲ್ಲಿರುವಂಥ ಈ ಕುಡುಪು ದೇವಸ್ಥಾನದ್ದು, ಅಂದರೆ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ್ದು. ಇದು ಆ್ಯಕ್ಚುಲಿ ತುಂಬ ಹಳೆಯ ರಥ ಅಂತೆ. ಅಲ್ಲಿ ಅವರು ಹೊಸ ರಥವನ್ನು ಮಾಡಿದ್ದಾರೆ, ಅದಕ್ಕೆ ಹಳೆ ರಥವನ್ನು ಅವರು ಇಲ್ಲಿಟ್ಟಿದ್ದಾರೆ. ನಾವು ನೋಡ್ಬೋದು. ಇಲ್ಲೊಂದು ನವಿಲು ಕಾಣ್ತಾ ಇದೆ, ತುಂಬ ಹತ್ತಿರ ಇದೆ. ಮತ್ತು ಇದನ್ನು ನಾವಿಲ್ಲಿ ನೋಡ್ಬೋದು, ಇದಕ್ಕೆ ಗಾಣ ಅಂತ ಹೇಳ್ತಾರೆ. ಇಲ್ಲಿ 2 ಎತ್ತುಗಳನ್ನು ಕಟ್ಟಿದ್ದಾರೆ. ಆ್ಯಕ್ಚುಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಎತ್ತುಗಳನ್ನು ಇಲ್ಲಿ ಕಟ್ಟಿ ಇದರ ಮೇಲೆ ಅವರು ಈ ತೆಂಗಿನ ಕಾಯನ್ನು ಹಾಕ್ತಾರೆ. ಅದರಿಂದ ನಮಗೆ ಎಣ್ಣೆ ಸಿಗುತ್ತೆ. ಇದರ ಒಂದು ಕಂಪ್ಲೀಟ್ ಪ್ರೊಸೆಸನ್ನು ಅವರು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನೋಡ್ಕೊಳ್ಬೋದು. ಅಂದರೆ ಒಂದು ಎಣ್ಣೆಯನ್ನು ಹೇಗೆ ತೆಗಿಬೋದು ಅಂತ ಇದರ ಬಗ್ಗೆ ಅವರು ಒಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾವೀಗ ಈ ಕಡೆ ಬಂದರೆ ನಮಗೆ ಇಲ್ಲಿ ಈ ಶಿಲೆ ಕಲ್ಲಿನಿಂದ ಮಾಡಿರುವಂಥ ಕೆಲವೊಂದು ಕೆತ್ತನೆಗಳನ್ನು ನಾವು ಈ ಕಡೆ ನೋಡ್ಬೋದು. ಇಲ್ಲಿ ಈ ಬುದ್ಧನ ವಿಗ್ರಹ ಇದೆ ಮತ್ತು ಕೆಲವೊಂದು ಈ ದೇವರ ವಿಗ್ರಹ ಇದೆ. ಇಲ್ಲಿ ಒಂದು ಸಣ್ಣ ಒಂದು ಡೆಮೋ ಮಾಡಲ್ ಅವರು ಮಾಡಿ ತೋರಿಸಿದ್ದಾರೆ. ಈ ಒಂದು ಕಲ್ಲನ್ನು ಅವರು ಹೇಗೆ ಕೆತ್ತನೆ ಮಾಡ್ತಾಯಿದ್ದಾರೆ, ಅಂದರೆ ಒಂದು ಡಿಸೈನ್ ಹೇಗೆ ಮಾಡ್ತಾಯಿದ್ದಾರೆ ಅಂತ. ಈ ಒಂದು ಬಿಕ್ಕಿನ ಬಂದಿದೆ. ಒಂದು ಅಕ್ಕಿನ ಬಂದಿದೆ. ಇಲ್ಲೂ ಮತ್ತೆ ಏನೋ ಇರ್ಬೋದು ಅಂತ ಅಂದ್ಕೊಂಡಿದ್ದೇನೆ, ನಾಟ್ ಶ್ಯೂರ್. ಇಲ್ಲೂ ಏನೋ ಇದೆ ಈ ಕಡೆ, ಇನ್ನು ಕೂಡ ನೋಡಿ ಬರೋಣ. ಇದೆಲ್ಲ ಬಂದು ಈ ಹ್ಯಾಂಡ್ಲೂಮ್ ಅಂತ, ಇದೆಲ್ಲ ಕೆಲವೊಂದು ಮಿಷಿನ್ಗಳು ನಾವು ನೋಡ್ಬೋದು ಈ ಕಡೆ. ಇದರಿಂದ ಈ ಕೆಲವೊಂದು ಬಟ್ಟೆಗಳನ್ನು ತಯಾರು ಮಾಡ್ತಾರೆ. ಇದು ತುಂಬ ಹಳೆ ಕಾಲದ್ದು ಮಿಷಿನ್ಸ್ಗಳು. ट्रेडिशनल ಸರ್ ಸ್ವಲ್ಪ ಹೇಳ್ಬೋದು ಏನಂತ?
ಕಾಟನ್ ಬಟ್ಟೆ ಡಿಸೈನ್ ಮಾಡೋದು ಇಲ್ಲಿ ಓಕೆ ಇಲ್ಲಿ ಡಿಸೈನ್ ಮಾಡಿ ಕಟ್ ಮಾಡಿ ಅಲ್ಲಿ ಒಳಗಡೆ ಕೊಡುದು. ಓಕೆ ಅಲ್ಲಿ ಮಗ್ಗದಿಂದ ಅದ್ರ ನೂಲು ಹಾಕಿ ಇದು ಐಟಮ್ ಎಲ್ಲ ಮಾಡುದು. ಯಾವುದು ಸಾರಿಯ ಬೈರಕ ಲುಂಗಿಯ ಇದು ಡಿಸೈನ್ ಕಟ್ ಮಾಡುದು ಇಲ್ಲಿ. ಓಕೆ ಏನಿಲ್ಲ. ಓಕೆ ಇಲ್ಲಿ ಕೆಲವೊಂದಿಷ್ಟು ನೂಲುಗಳಿವೆ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.